ರೇಸ್ ಆಡೋದ್ಲಾ? ಹಾಂ, ತಿನ್ನು ಮಲಗು, ಇನ್ನೇನು ಬೇಡ. ಅಲ್ಲಿ ನೋಡು, ಕಲಿ ರೇಸ್ ಆಡ್ತಿದ್ದಾವೆ ಬೇರೆವೆಲ್ಲ. ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಎತ್ತ ಮತ್ತು ಹೊಡಿಯೋ ಗಾಡಿ. ಹಾಯ್, ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಎಂಟರ್ಟೈನ್ಮೆಂಟ್. ಒಬ್ಬ ಮನುಷ್ಯನಿಗೆ ಬದುಕಿದ್ದಾಗಲಿಂದ ಸಾಯೋವರೆಗೂ ಬೇಕಾಗಿರೋದು. ಅದು ಸಿಟಿ ಲೈಫಲ್ಲಿ ಕಮ್ಮಿ ಏನಿಲ್ಲ, ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಪಬ್ಬು, ಸಿನಿಮಾ, ಸ್ಪೋರ್ಟ್ಸ್ ತುಂಬ. ಆದರೆ ಹಳ್ಳಿಗಳಲ್ಲಿ ಆ ಥರ ಅಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಗದ್ದೆ, ಹೊಲ, ತೋಟ, ದನ ಅಂತಲೇ ಟೈಮ್ ಆಗೋಗುತ್ತೆ. ಅದ್ರ ಮಧ್ಯೆ ಜನ ಎಲ್ಲ ಸೇರಿ ಒಟ್ಟಿಗೆ ಏನೋ ಒಂದನ್ನು ಅವ್ರ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ. ಅದರಲ್ಲಿ ನಾನು ಇವತ್ತು ಒಂದು ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆ. ನಾಯಿ ರೇಸಲ್ಲಿ ಹಾಂ, ಮುಂದೆನಾ? ಯಾರೋ ನಡೀತಾ ಇದೆ ಬ್ರೋ. ಎಲ್ಲಿ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲಿ ನಾಯಿ ರೇಸ್ ಯಾರ್ಯಾರು ನೋಡಿದ್ದೀರೋ ಗೊತ್ತಿಲ್ಲ, ನಾನಂತೂ ನೋಡಿದ್ದೆ ಲೈಫಲ್ಲಿ. ನೋಡೇ ಬಿಡೋದು. ಮುದೋಳು ಅಪ್ಪ ಜಾಸ್ತಿ ಕುಡಿದ್ರೆ ಕರೆಕ್ಟಾಗಿ ಮಾತಾಡೋರು. ಬ್ರ್ಯಾಂಡ್ ಯಾವುದು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಏನು ಮಾಡೋದಿದು? ತಿರುಗಿಸ್ಬಿಟ್ಟು ಅಂದರೆ ಅದು ನಟ್ಟಿಸ್ಕೊಂಬರ್ತಾವ ಅವು. ಸರಿ ಸರಿ ಸರಿ. ಅದು ಅಲ್ಲೂ ಒಂದು ವೈರ್ ಕಟ್ಟಿದ್ದಾರೆ, ಸ್ಟ್ರೈಟಾಗಿ ಬರಕ್ಕದು. ಹಾಂ, ಸಿಗುತ್ತೆ. ಹಾಕೋಣ ಬನ್ನಿ, ಅದಕ್ಕೇನಂತ. ಅದ್ರಲ್ಲೇ ಏನ ಇವಾಗ ಬಂದೆ. ಹಾಂ, ಇದ್ಯಾವುದು ನೋಡಿಲ್ಲ ನಾನು ಇವತ್ತೇ ಫಸ್ಟು. ದನದ ರೇಸ್ ನೋಡಿದ್ದೀನಿ. ನಾಯಿ ರೇಸು ಅಲ್ಲಿ ಬರ್ತಾ ಇದೆ, ಟೀ ಕುಡಿಯೋಕೆ ನಿಲ್ಲಿಸ್ತೆ. ಅಲ್ಲಿ ಟೀ ಅಂಗಡಿಯವ್ರು ಹೇಳಿದ್ರು ನಾಯಿ ರೇಸ್ ನಡೀತದೆ ಅಂತ. ನೋಡೇ ಬಿಡೋಣ ಅದನ್ನೂ ಒಂದ್ಸರಿ ಹೆಂಗಿರುತ್ತೆ. ಇವಾಗ ಬಂದೆ. ಬೈಕಿಂಗ್ ಬುದ್ಧ ವ್ಲಾಗ್ಸ್ ಅಂತ. ಒಟ್ಟು ಎಷ್ಟು ನಾಯಿಗಳಿರ್ತವೆ ಅಣ್ಣ? 35. ಸೊ ಇವ್ರ ಪ್ರಕಾರ ಈ ಮೊಲನ ಅಲ್ಲಿಂದ ಇಲ್ಲಿವರೆಗೆ ಎಳೀತಾರೆ, ಅಟ್ಟಿಸ್ಕೊಂಬರ್ತವೆ. ಅಣ್ಣ ಬೆಂಗಳೂರು ಮೊಲನಾ? ಅಲ್ಲ, ಮೊಲದ ಗೊಂಬೆ, ಟೆಡ್ಡಿ ಬೇರು. ಎಷ್ಟನೇ ಕ್ಲಾಸು? 2 ಮಗ ಹೇಳು. ಅಣ್ಣ ನಾನು 3ನೇ ಕ್ಲಾಸು. ಈ ರೇಸ್ಗೆ ಅಂತಂದರೆ ಸುತ್ತಮುತ್ತ ಇರೋ ಹಳ್ಳಿ ಜನ ಕೆಲವೊಂದು ಬ್ರೀಡ್ನ ನಾಯಿಗಳನ್ನ ತೊಗೊಂಬಂದು ಚಿಕ್ಕದ್ರಿಂದನೂ ಸಾಕಿರ್ತಾರೆ. ಅದು ಯಾವ ರೇಂಜಿಗೆ ಮಸ್ಕ್ಯುಲರ್ ಇರ್ತವೆ ಅಂದರೆ ಬಗದ್ರೆ ಮಿನಿಮಮ್ 1/2 kg ಮಾಂಸ ಬರುತ್ತೆ ಬಾಯಿಗೆ, ಆ ಥರ ಇರ್ತವೆ. ಬನ್ನಿ ರೇಸ್ ನೋಡೋಣ. ಯಾವ್ದು ಹೊಡೆದಿದ್ದು? ಬಿಳಿದ ಸೈಲೆಂಟ್ ಆಗಿತ್ತು. ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅಂತಾರೆ.
ಯಾಕಂದರೆ ನಮ್ಮಲ್ಲಿರುವಷ್ಟು ವೆರೈಟಿ ಡೈವರ್ಸಿಟಿ ಬೇರೆ ಎಲ್ಲೂ ಇಲ್ಲ. ಯಾಕೆಂದರೆ ನಮ್ಮಲ್ಲಿರೋ ಊಟ, ತಿಂಡಿ, ಬಟ್ಟೆ, ಭಾಷೆ ಎಲ್ಲದೂ ಒಂದೊಂದು ಕಡೆ ಒಂದೊಂದು ಥರ. ಇನ್ನು ಜನರು ಒಳ್ಳೆ ಮನಸ್ಸು ಅಷ್ಟೇ. ಅದರಲ್ಲೂ ಹಳ್ಳಿಯವರಂದರೆ ಒಂದು ಕೈ ಜಾಸ್ತಿನೇ. ನಮ್ಮ ಸಿಟಿಗಳ ಕಡೆ ನಮಗೆ ಪಕ್ಕದ ಮನೆಯವ್ರು ಯಾರು ಅಂತಲೂ ನಮಗೆ ಗೊತ್ತಿರಲ್ಲ. ಆದರೆ ಹಳ್ಳಿಗಳ ಕಡೆ ಆ ಥರ ಅಲ್ಲ. ಮುಂದಿನೂರೊಂದು ಬಗ್ಗೆ ಹಿಂದಿನೂರೊಂದಿಗೆಲ್ಲ ಗೊತ್ತಿರುತ್ತೆ. ಯಾಕೆಂದರೆ ಅಷ್ಟೊಂದು ಅನ್ಯೋನ್ಯತೆ ಅವರಲ್ಲಿರುತ್ತೆ. ಈ ಹಳ್ಳಿಗಳ ಜನರ ಥರನೇ ಎಲ್ಲರ ಮನಸ್ಸು ಒಂಥರ ಮುಗ್ಧತೆ, ಪ್ಯೂರಿಂದ ಇದ್ದಿದ್ರೆ ಈ ಕೊಲೆ, ಸುಲಿಗೆ, ಕೋಮುಗಲಭೆ ಎಲ್ಲೂ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಈ ಎಲ್ಲ ಬೇಕು, ಎಲ್ಲ ಗೊತ್ತು ಅನ್ನೋ ತಿಳಿದವರ ಸ್ವಾರ್ಥದ ಮಧ್ಯೆ ಈ ಮುಗ್ಧತೆ ಎಲ್ಲೋ ಕಳೆದೋಗ್ತಿದ್ಯಾ ಅನ್ಸುತ್ತೆ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಒಂದು ಮಾತು ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.